ಜಸ್ಟ್ ಒಂದು ರೀಲ್ಗೆ ವ್ಯಕ್ತಿಯ ಸಾವು. ಕೇರಳದ ವೈರಲ್ ವಿಡಿಯೋ ಕೇಸ್ನಲ್ಲಿ ಅಸಲಿ ಕಾನೂನು ಕಥೆ ಏನು? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಲಾ ಪಾಯಿಂಟ್. ಒಂದು ಚಿಕ್ಕ ವಿಡಿಯೋ, ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ರೀಲ್ ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆಯಬಹುದು ಅಂತ ನಿಮಗೆ ಅನ್ಸುತ್ತಾ? ಕೇರಳದ ಕೋಯಿಕೋಡ್ನಲ್ಲಿ ನಡೆದ ಘಟನೆ ಇದನ್ನೇ ಸಾಬೀತು ಮಾಡಿದೆ. ಬಸ್ನಲ್ಲಿ ನಡೆದ ಜಗಳದ ವಿಡಿಯೋ ವೈರಲ್ ಆಯಿತು. ವಿಕೃತ ಮನಸ್ಸಿನವನು ಅಂತ ಆತನನ್ನ ಕರೆಯಲಾಯಿತು. ಆದರೆ ಆ ವ್ಯಕ್ತಿ ಈಗ ಬದುಕಿಲ್ಲ. ಅವಮಾನ ತಾಳಲಾರದೆ ದೀಪಕ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಟ್ವಿಸ್ಟ್ ಏನಂದ್ರೆ, ವಿಡಿಯೋ ಅಪ್ಲೋಡ್ ಮಾಡಿದ ಮಹಿಳೆಯ ಮೇಲೆಯೇ ಈಗ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೋದು ಆತ್ಮಹತ್ಯೆಗೆ ಪ್ರಚೋದನೆ. ಇದು ಹೊಸ ಕಾನೂನು. ಭಾರತೀಯ ನ್ಯಾಯ ಸಂಹಿತ ಅಂದ್ರೆ BNS ಇದರ ಬಗ್ಗೆ ಏನ್ ಹೇಳುತ್ತೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಮೊದಲು ಸಂಕ್ಷಿಪ್ತವಾಗಿ ಘಟನೆ ಏನಾಯ್ತು ಅಂತ ನೋಡೋಣ. ಕೇರಳದ ಪಯ್ಯನ್ನೂರಿನಿಂದ ಕೋಯಿಕೋಡ್ಗೆ ಹೋಗುವಂತಹ ಬಸ್ನಲ್ಲಿ ಒಬ್ಬ ಮಹಿಳೆ ಪ್ರಯಾಣಿಸುತ್ತಿದ್ರು. ಅಲ್ಲಿ ನಿಂತಿದ್ದ ದೀಪಕ್ ಎಂಬ ವ್ಯಕ್ತಿ ತಮ್ಮನ್ನ ಅನುಚಿತವಾಗಿ ಸ್ಪರ್ಶಿಸಿದ್ದಾರೆ ಹಾಗೂ ಕೆಟ್ಟದಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಆ ಮಹಿಳೆ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಅಷ್ಟೇ ಅಲ್ಲ, ಆ ವಿಡಿಯೋವನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಲಕ್ಷಾಂತರ ಜನ ದೀಪಕ್ ಅವರನ್ನ ಟೀಕಿಸಿದ್ರು. ಇದರಿಂದ ಮನನೊಂದ ದೀಪಕ್ ತಾನು ಅಮಾಯಕ, ಸಮಾಜದಲ್ಲಿ ತಲೆ ಎತ್ತಿ ನಡೆಯಲು ಆಗುತ್ತಿಲ್ಲ ಎಂದು ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗ ಪೊಲೀಸರು ಆ ಮಹಿಳೆಯ ವಿರುದ್ಧ BNS ಸೆಕ್ಷನ್ 108 ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಇಲ್ಲಿ ನಮ್ಮ ಲಾ ಪಾಯಿಂಟ್ ಏನಂದ್ರೆ, ವಿಡಿಯೋ ವೈರಲ್ ಮಾಡಿದ್ದಕ್ಕೆ ಆತ್ಮಹತ್ಯೆ ಕೇಸ್ ಹಾಕಬಹುದಾ? ಹಳೆಯ IPC ಸೆಕ್ಷನ್ 306 ಪ್ರಕಾರ ಮತ್ತು ಈಗಿನ ಹೊಸ BNS ಸೆಕ್ಷನ್ 108 ಪ್ರಕಾರ ಯಾರಾದರೂ ಒಬ್ಬ ವ್ಯಕ್ತಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ನೀಡಿದ್ರೆ ಅವರಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ ಆಗಬಹುದು. ಆದರೆ ಕಾನೂನಿನಲ್ಲಿ ಮೆನ್ಸಿಯಾ ಅಥವಾ ಅಪರಾಧದ ಉದ್ದೇಶ ಇರಬೇಕು. ಆರೋಪಿಯ ವಾದ ಏನಿರಬಹುದು ಈಗ ಅಂದ್ರೆ, ನಾನು ಕೇವಲ ಲೈಂಗಿಕ ಕಿರುಕುಳವನ್ನ ಬಯಲಿಗೆಳೆಯಲು ಮಾತ್ರ ವಿಡಿಯೋ ಮಾಡಿದ್ದೇನೆ ಹೊರತು ಅವರನ್ನ ಸಾಯೋಕೆ ಅಂತ ವಿಡಿಯೋ ಮಾಡಿಲ್ಲ ಅಂತ ವಾದಿಸಬಹುದು. ಆದ್ರೆ ಇಲ್ಲಿ ಪೊಲೀಸರ ವಾದವೇನು ಅಂದ್ರೆ, ನೀವು ಪೊಲೀಸ್ ಠಾಣೆಗೆ ಹೋಗುವ ಬದಲು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾ ಟ್ರಯಲ್ ನಡೆಸಿದ್ದೀರಿ. ಇದರಿಂದ ಆ ವ್ಯಕ್ತಿಗೆ ಬದುಕಲು ಬೇರೆ ದಾರಿಯೇ ಇಲ್ಲದಂತಾಗಿ ಅವರು ಪ್ರಾಣ ಕಳೆದುಕೊಂಡ್ರು. ಇದು ನೇರವಾದ ಪ್ರಚೋದನೆ ಆಗುತ್ತೆ ಅಂತ ಪೊಲೀಸರು ಕೇಸ್ ಹಾಕಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ನಾವೆಲ್ಲರೂ ಕಲಿಯಬೇಕಾದ ಒಂದು ದೊಡ್ಡ ಪಾಠ ಇದೆ. ಭಾರತದ ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ಬದುಕುವ ಹಕ್ಕಿದೆ. ನಿಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ನೀವು BNS ಸೆಕ್ಷನ್ 74 ಅಥವಾ 75 ಅಡಿಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅದನ್ನ ಬಿಟ್ಟು ನೀವೇ ಜಡ್ಜ್ ಆಗಿ ಇನ್ಸ್ಟಾಗ್ರಾಮ್ಗಳಲ್ಲಿ ತೀರ್ಪು ಕೊಡೋದಕ್ಕೆ ಬರೋದಿಲ್ಲ. ಹೀಗೆ ಮಾಡಿದ್ರೆ ಮಾನನಷ್ಟ ಅಂದ್ರೆ ಡಿಫಾಮೇಷನ್ ಸೆಕ್ಷನ್ 356 BNS ಆರೋಪ ಸಾಬೀತಾಗುವ ಮುಂಚೆಯೇ ನೀವು ಅವರ ಮಾನ ಕಳೆದ್ರೆ ನೀವು ಕೇಸ್ಗೆ ಗುರಿಯಾಗಬೇಕಾಗತ್ತೆ. ಹಾಗೆ IT ಆಕ್ಟ್ ನೋಡೋದಾದ್ರೆ, ಒಬ್ಬ ವ್ಯಕ್ತಿಯ ಅನುಮತಿ ಇಲ್ಲದೆ ಅವರ ವಿಡಿಯೋವನ್ನ ಪಬ್ಲಿಕ್ ಮಾಡಿ ಅವರ ಪ್ರೈವಸಿಗೆ ಧಕ್ಕೆ ತಂದ್ರೆ ಕೂಡ ಅದು ಕೂಡ ಅಪರಾಧ ಆಗುತ್ತೆ. ಈ ಕೇಸ್ ಇನ್ನು ತನಿಖೆಯ ಹಂತದಲ್ಲಿದೆ. ದೀಪಕ್ ತಪ್ಪು ಮಾಡಿದ್ದಾರೋ ಅಥವಾ ಇಲ್ಲವೋ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ಒಂದು ಲೈಕ್, ಶೇರ್ ಅಥವಾ ಕಮೆಂಟ್ ಒಬ್ಬರ ಪ್ರಾಣವನ್ನೇ ತೆಗಿಬಹುದು ಅನ್ನೋದು ವಾಸ್ತವ. ಕಾನೂನು ಕೈಗೆತ್ತಿಕೊಳ್ಬೇಡಿ. ಸಾಕ್ಷಿ ಬೇಕಿದ್ರೆ ವಿಡಿಯೋ ಮಾಡಿ, ಆದರೆ ಅದನ್ನ ಪೊಲೀಸರಿಗೆ ಕೊಡಿ, ಫಾಲೋವರ್ಸ್ಗೆ ಅಲ್ಲ. ನಿಮ್ಮ ಅಭಿಪ್ರಾಯವೇನು? ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಮಾಡುವುದು ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಲೀಗಲ್ ಅಪ್ಡೇಟ್ಗಾಗಿ ಲಾ ಪಾಯಿಂಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. Thank you for watching. Don't forget to subscribe, like this video, and share it with others.